ಇನ್ನು ವಿನಯ್ ಅವರು ತಾವು ಆತ್ಮಹತ್ಯೆ ಮಾಡಿಕೊಳ್ಳೋ ಮುನ್ನ ಪತ್ನಿ ಶೋಭಿತಾ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಸ್ನೇಹಿತ ಸುಶಾಂತ್ ಮುಖೇನವಾಗಿ ಪತ್ನಿಗೆ ಪತ್ರವನ್ನ ರವಾನಿಸಿದ್ದಾರೆ. ಈ ಮೆಸೇಜ್ ಅನ್ನ ನನ್ನ ಪತ್ನಿಗೆ ತೋರಿಸು, ಈ ಸಂದೇಶ ತೋರಿಸೋ ಸಂದರ್ಭದಲ್ಲಿ ನಾನು ಇರೋದಿಲ್ಲ, ನಾನು ಈ ಲೋಕದಲ್ಲೇ ಇರೋದಿಲ್ಲ ಅಂತ ಆತ ಪತ್ರವನ್ನ ಕೊಟ್ಟಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿನಯ್ ಅವರು ಕೊಟ್ಟಿದ್ದು ಸ್ವಲ್ಪ ಸಾರಾಂಶ ಏನು ಪತ್ರದಲ್ಲಿ. ಶೋಭಿ, ನನ್ನನ್ನ ಕ್ಷಮಿಸ್ಬಿಡು, ಇದು ನಾನು ಕ್ಷಮಿಸಲಾರದ ತಪ್ಪು ಅನ್ನೋದು ನನಗೆ ಗೊತ್ತಿದೆ. ನನ್ನ ಎಲ್ಲ ಕಷ್ಟ ಕಾಲದಲ್ಲಿ ನೀನು ನನ್ನ ಜೊತೆಗಿದ್ದೆ, ಆದರೆ ಕಳೆದ 2 ತಿಂಗಳುಗಳಿಂದ ನನ್ನ ಮನಸ್ಸು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಮಗಳು ಸಾಧ್ವಿ 2 ದಿನ ನನ್ನನ್ನು ಕೇಳ್ಬೋದು, ಅನಂತರ ಅವಳು ಕೂಡ ನನ್ನನ್ನು ಮರ್ತು ಬಿಡ್ತಾಳೆ. ಅಪ್ಪ ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ರು ಅಂತ ಆಕೆಗೆ ಹೇಳು. ನೀನು ಅವಳು ನನ್ನನ್ನು ಕೇಳಿದ್ರೆ ಅಪ್ಪ ದೂರ ಹೋಗಿದ್ದಾರೆ ಅಂತ ಹೇಳು. ಜೀವನದಲ್ಲಿ ಏನೇನು ಆಸೆ ಇತ್ತು, ನಾನು ಬಿಟ್ಟು ಹೋದೆ ಅಂತ ನನ್ನ ಮನೆಯವರನ್ನು ನೀನು ಬಿಟ್ಟು ಹೋಗಬೇಡ. ಪುನರ್ಜನ್ಮ ಅಂತ ಒಂದಿದ್ರೆ ಮಗಳು ಸಾಧ್ವಿ ಹೊಟ್ಟೆಯಲ್ಲಿ ನಾನು ಹುಡ್ತೀನಿ. ಪತ್ನಿ ಶೋಭಿತಾ ಅವರಿಗೆ ವಿನಯ್ ಬರೆದಂಥ ಭಾವನಾತ್ಮಕ ಪತ್ರ ಇದು. ಸ್ನೇಹಿತ ಸುಶಾಂತ್ ಅನ್ನೋರ ಮೂಲಕ ಪತ್ನಿಗೆ ಈ ಪತ್ರವನ್ನು ಕಳಿಸ್ಕೊಟ್ಟಿದ್ರು ವಿನಯ್ ಅನ್ನೋದು ಗೊತ್ತಾಗ್ತಿದೆ. ಬಹುಶಃ ಟೈಪ್ ಮಾಡಿ ಕಳಿಸ್ಕೊಟ್ಟಿರುವಂಥ ಲೆಟರ್ ಅಂತ ಕಾಣಿಸುತ್ತೆ.